ಕುಮಾರ್ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಬೇಡಿ. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದು ಬ್ಯಾನರ್ ಕಟ್ಟುವಂತ ಸಣ್ಣ ಜಗಳನ ಹ್ಯಾಂಡಲ್ ಮಾಡಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿದ್ದಾರೆ. ಒಂದ್ ರೀತಿ ಪೊಲೀಸರ ಇಲಾಖೆಯನ್ನೇ ಬೆತ್ತಲ್ ಮಾಡಿಬಿಟ್ಟಿದ್ದಾರೆ. ಅವತ್ತು ನಾನು ನೋಡಿದೆ, ಮಾರನೇ ದಿನ ಪರಮೇಶ್ವರ್ ಅವರು ಇದ್ರಂತೆ ಆ ಸಭೆಯಲ್ಲಿ. ಅವತ್ತು ಮಾಧ್ಯಮದಲ್ಲಿ ಆಚೆ ಬಂದಿದ್ದು ಪೊಲೀಸ್ ಇಲಾಖೆಗೆ ಮುಖ್ಯಮಂತ್ರಿಗಳ ಒಂದು ಮಾತೇನು ಹೇಳಿದ್ರು, ಅದು ಪೊಲೀಸ್ ಇಲಾಖೆಯನ್ನ ಒಂಥರ ಬೆತ್ತಲೆ ಮಾಡಿದ್ರು. ಅಂದ್ರೆ ನಿಮ್ಗೆ ಬ್ಯಾನರ್ ಕಟ್ಟಕ್ಕೆ ಅದನ್ನ ತಡೆಯಕ್ಕೆ ಹೋಗ್ತಾ ಇಲ್ಲ, ಅಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಒಂದು ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ, ಅಂದ್ರೆ ನಾಲಾಯಕ ಆಗಿದೆ ಪೊಲೀಸ್ ಇಲಾಖೆ ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ಪೊಲೀಸರೇ ಕಳ್ಳರಾಗ್ಬಿಟ್ಟಿದಾರಲ್ಲಪ್ಪ ಅಂತ ಹೇಳಿದ್ದಾರೆ. ಅದನ್ನು ಬಂದಿದೆ ಪತ್ರಿಕೆಯಲ್ಲಿ. ಯಾರು ಹೇಳಿರೋದು? ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು. ಯಾರು ಈ ರಾಜ್ಯವನ್ನ ಕಾಪಾಡಬೇಕಾಗಿತ್ತು, ಆ ಕಾಪಾಡುವಂತ ಆ ದಂಡ ಇರುವಂತ ದಂಡನಾಯಕ ಅವ್ರ ಬಾಯಲ್ಲೇ ಬಂದಿದೆ ಈ ಪೊಲೀಸ್ ಇಲಾಖೆ ನಾಲಾಯಕ್ ಅಂತ ಹೇಳ್ಬಿಟ್ಟು. ಅಧ್ಯಕ್ಷರು, ಒಂದೇ ಒಂದು ವರ್ಡ್ ನಾನು ಹೇಳ್ತೀನಿ ನಿಮ್ಗೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಆಯಿತು. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೇಳಿಕೆ, ಮಾಧ್ಯಮದ ಹೇಳಿಕೆ ಬಂದಿರೋದು, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿದೆ. ನನ್ನ ಹತ್ರ ವಿಡಿಯೋನು ಇದೆ, ಕೊಡ್ತೀನಿ ಬೇಕಾದ್ರೆ ನಿಮ್ಗೆ ಕೇಳಿದ್ರೆ. ಭರತ್ ರೆಡ್ಡಿ ಹೇಳಿಕೆ ಮಾಧ್ಯಮದವರಿಗೆ, ಕೊಲ್ಲಲು ಸಾವಿರಾರು ದಾರಿಗಳಿವೆ. ಒಬ್ಬ ಶಾಸಕರು ಹೇಳಿರೋದು, ಕೊಲ್ಲಲು ಸಾವಿರಾರು ದಾರಿಗಳಿವೆ. ಇಲ್ಲಿಗೆ ಬಂದು ಏನೂ ಮಾಡಬೇಕಾಗಿಲ್ಲ. ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಇಲ್ಲದಿದ್ದರೆ ಅವರ ಮನೆಯನ್ನು ಸುಟ್ಟು ಹಾಕುತ್ತಿದ್ದೆ. ಇಲ್ಲಿ 5-6 ಸಾವಿರ ಜನ ನನ್ನವರು ಬಂದಿದ್ದಾರೆ. ನಾನು ಅಂದುಕೊಂಡರೆ 5 ನಿಮಿಷದಲ್ಲಿ ಬಳ್ಳಾರಿಯನ್ನ ಭಸ್ಮ ಮಾಡಬಲ್ಲೆ. ಇದು ಬಂದಿರೋದು. ನಾನೇನ ಸುಳ್ಳು ಹೇಳ್ತೀನಿ ಅಂದ್ರೆ ನೋಡಿ, ಆಡಿಯೋ ಇದೆ, ಹಾಕಿ ತೋರಿಸಿ. ಯಾರು ತಪ್ಪಿದ್ರೆ ನನ್ನ ಮೇಲೆ, ಮೊನ್ನೆನೂ ಹೇಳಿದ್ದೀನಿ, ತಪ್ಪಿದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಬೇಕಾದ್ರೆ. ವಿಡಿಯೋ ನಡೆದಂತ ಘಟನೆ, ಅವ್ರು ಕೊಟ್ಟಿರೋ ಹೇಳಿಕೆ ಬೇಕಾದ್ರೆ ಇದು ಫೋರೆನ್ಸಿಕ್ ಕಳಿಸಿಬೇಕಾದ್ರೆ. ಅಂದ್ರೆ ಇವರು ಚುನಾಯಿತ ಪ್ರತಿನಿಧಿನೋ ಏನ್ ಭಯೋತ್ಪಾದಕರೋನೋ? ಈ ಕಾಯ್ದೆ ಬೇರೆ ಇನ್ನೂ ಸೈನ್ ಆಗಿಲ್ಲ. ಸ್ಟೇಟ್ಮೆಂಟ್ ಹೇಳಿರೋದು ಇಲ್ಲೇ ಇದೆ, ನಾನು ಕೊಟ್ಟಿದ್ದೀನಿ. ಗೃಹ ಸಚಿವರು ಹೇಳಿ, ಅದನ್ನ ಸುಳ್ಳು ಅಂತ ಹೇಳಿದ್ರೆ ನಾನು ಇಲ್ಲೇ ಕ್ಷಮಾಪಣೆ ಕೇಳ್ಬಿಡ್ತೀನಿ, ಬೇಕಾದ್ರೆ ಸದನದಲ್ಲೇ ನಾನು ಕ್ಷಮಾಪಣೆ ಕೇಳ್ತೀನಿ. ಒಬ್ಬ ಚುನಾಯಿತ ಪ್ರತಿನಿಧಿ ಈ ತರ ಭೂಗತ ಲೋಕದ ವ್ಯಕ್ತಿಗಳು ಮಾತಾಡೋ ತರ ಮಾತಾಡಿದ್ರೆ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ. ನಮ್ಮ ಇವರು ಡಿ.ಕೆ. ಶಿವಕುಮಾರ್ ಅವರು ಅಲ್ಲೋಗಿ ಹೇಳ್ತಾರೆ, ನಾನು ಪೂರ್ತಿ ನಿನ್ಗೆ ಬೆಂಬಲ ಇದ್ದೀನಿ ಅಂತ. ಯಾರಿಗೆ? ಇವ್ರಿಗೆ. ಬಳ್ಳಾರಿನ ನಾನು 5 ನಿಮಿಷದಲ್ಲಿ ಸುಟ್ಟಾಕ್ತೀನಿ ಅನ್ನೋರ್ಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ನಿನ್ಗೆ ಪೂರ್ತಿ ಬೆಂಬಲ ಅಂತಾರೆ. ಏನ್ ಸರ್ಕಾರ ಅಂತಾರೆ ಇದನ್ನ? ಸರ್ಕಾರದ ನಡೆನ ಮಂತ್ರಿಗಳಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಮಾತಾಡ್ತಾರೆ, ಬೇರೆ ಬೇರೆ ಆದಿ ಬೀದಿಗಳಲ್ಲಿ ಮಾತಾಡಿದ್ದಾರೆ. ಆದ್ರೆ ಒಬ್ಬ ಜವಾಬ್ದಾರಿ ಸಂವಿಧಾನದತ್ತವಾಗಿ ಒಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ, ನಾನು ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಗವರ್ನರ್ ಮುಂದೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾವು ಮಾಡಿಲ್ಲ. ನಾವು ಬೇಡ ಅಂದ್ರೂ ನೀವು ಬಿಡಲ್ಲ. ಪ್ರತಿ ಅಧಿವೇಶನದಲ್ಲೂ ನೀವು ನಮ್ಗೆ ಕೊಟ್ಟು ಓದಿಸಿ ಸಂವಿಧಾನ ಗೌರವ. ಇದೇನಾ ಗೌರವ? ಒಬ್ಬ ಮಂತ್ರಿ ಹೋಗಿ ನಾನು ಬೆಂಬಲ ಮಾಡ್ತೀನಿ ಅಂತ, ಯಾರು ಬಳ್ಳಾರಿನ ಸುಟ್ಟಾಕ್ತೀನಿ ಅಂದರೋ ಅವ್ರು ಬೆಂಬಲ ಮಾಡ್ತೀನಿ ಅಂತಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.